ಈ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ಗಂತೂ ಸಿಕ್ಕಾಪಟ್ಟೆ ಜಗಳ ಮಾಡ್ಕೊಂಡೇ ಇರ್ತಾರೆ. ಒಬ್ಬರ ಕಾಲನ್ನ ಇನ್ನೊಬ್ರು ಎಳೆದುಕೊಂಡೇ ಸೀರಿಯಲನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಸೊ ಇವರ ಕ್ಯೂಟ್ ಕ್ಯೂಟ್ ಮಾತುಗಳು ನೋಡೋಕೆ ಒಂಥರ ಚೆನ್ನಾಗಿದೆ. ಇನ್ನು ಪ್ರೋಮೋ ಮೂಲಕ ಈಗಾಗಲೇ ಜನಮನ ಗೆದ್ದಿರುವಂತಹ ಈ ಸೀರಿಯಲ್ನಲ್ಲಿ ನಂದಗೋಕುಲ ಅನ್ನುವಂತಹ ಈ ಸೀರಿಯಲ್ನಲ್ಲಿ ಯಾರೆಲ್ಲ ಇದ್ದಾರೆ ಆ ಕುರಿತಾದಂತಹ ಒಂದು ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ. ಬಟ್ಟೆ ಏನೋ ಚೆನ್ನಾಗಿದೆ. ನನ್ 3 ಮಕ್ಳಿಗೂ ಸೇರಿಸಿ ಒಟ್ಟು 8 ಮೀಟರ್ ಕೊಡಿ. ಬನ್ರಾ ನಿಂತ್ಕೊಳ್ಳಿ. ನಿಮ್ಮ ವೈಫ್ ಯಾವ ಪಾತ್ರ ಮಾಡ್ತಿದ್ದಾರೆ? ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲರೂ ಇದೇ ಕ್ವೆಶನ್ಸ್ ಕೇಳ್ತಿದ್ದಾರೆ, ನೀವು ಯಾಕೆ ಯಾವುದೂ ಮಾಡಿಲ್ಲ ಅಂತ. ಬಟ್ ಫಸ್ಟ್ ಅಪ್ರೋಚ್ ಮಾಡಿದೆ ನಮ್ಮ ಡೈರೆಕ್ಟ್ರಿಗೆ. ಅವನಿಗೆ ಏನಂದರೆ ನಾನು ಆ್ಯಕ್ಟ್ ಮಾಡೋದು, ಅವ್ನು ಡೈರೆಕ್ಟ್ ಮಾಡೋದು, ನಾನು ಆ್ಯಕ್ಟ್ ಮಾಡೋದು ಇಷ್ಟ ಇಲ್ಲ ಅಂತೆ ಬೇಸಿಕಲಿ. ಸೊ ನಾನು ಬಿಟ್ಬಿಟ್ಟಿದ್ದೀನಿ, ನನಗೂ ಬೇಡ ಇದು ಈ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋದು ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಸೊ ಇಲ್ಲ, ಆ್ಯಕ್ಚುಲಿ ಅವ್ರದ್ದು ಇವಾಗ ಬೇಸಿಕಲಿ ಏನು ಅಂತಂದರೆ, ಮನೇಲಿದ್ದಾಗ ಚಪಾತಿ ಮಾಡಬೇಕಾ ಅನ್ನ ಮಾಡಬೇಕಾ ಅಂತ ಕೇಳ್ತಾಳೆ. ನಾನು ಅನ್ನ ಮಾಡೋ ಅಂದರೆ ಇಲ್ಲ ಅಕ್ಕಿ ಖಾಲಿ ಆಗಿದೆ ನಾನು ಚಪಾತಿ ಮಾಡ್ತೀನಿ ಅಂತೇಳೆ. ಅದೇ ಇವಾಗ ಆ್ಯಕ್ಟಿಂಗಲ್ಲಿ ಬಂದ್ಬಿಟ್ಟು ನಾನು ಇವಾಗ ಎಕ್ಸ್ಪ್ರೆಷನ್ ಹಿಂಗೆ ಕೊಡಲಾ ಇಲ್ಲ ಹಂಗೆ ಕೊಡಲಾ ಅಂತ ಕೇಳ್ತಾಳೆ. ನಾನು ಹಿಂಗೆ ಕೊಡು ಅಂತಂದರೆ ನಾನು ಹಂಗೆ ಕೊಡೋಲ್ಲ, ಅದು ಇಷ್ಟ ಆಗಲ್ಲ ಜನಕ್ಕೆ. ನಾನು ಹಿಂಗೆ ಕೊಡೋದು ಅಂತಂದರೆ ನಾನು ಇಲ್ಲಿಗೆ ಹೋಗಲಿ, ಅದಕ್ಕೆ ಬೇಡ ಅಂತ. ನಂಬಲೇಬೇಡಿ, ಫಸ್ಟ್ ಆಫ್ ಆಲ್ ಅವನು ಪಾಪ ಊಟದ ವಿಷಯದಲ್ಲಿ ಏನೂ ಕೇಳೋದೇ ಇಲ್ಲ. ನಾನು ಏನು ಇರುತ್ತೆ ಅದನ್ನೇ ತಿಂದ್ಕೊಂಡು ಮಲ್ಕೋದಾನೆ. ಸೊ ಪಾಪ ಆ ಥರ ಏನು ಅದೆಲ್ಲ ಟಾರ್ಚರ್ ಇಲ್ಲ. ಬಟ್ ಅದಲ್ಲದೆ ಬೇರೆ ಥರ ಟಾರ್ಚರ್ಗಳಿದೆ. ನನ್ನನ್ನು ಕಾಸ್ಟ್ ಮಾಡಲ್ಲ, ನನ್ನ ಜೊತೆ ನಾನು ಇದು ಮಾಡಲ್ಲ, ಅದೆಲ್ಲ ತುಂಬಾ ನನಗೆ ಒಂದು ಕಂಪ್ಲೇಂಟ್ಸ್ ಅಂತೂ ಇದೆ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಆ್ಯಂಡ್ ಆ್ಯಕ್ಚುಲಿ ನಾವು ಇದನ್ನ ಇಷ್ಟೆಲ್ಲ ಅಚೀವ್ ಮಾಡೋಕ್ಕೆ ಇನ್ನೊಂದು ಸೂಪರಾಗಿ ಸಪೋರ್ಟ್ ಮಾಡಿದ ಒಂದು ಜೀವ ಇದೆ, ಅದು ನನ್ನ ಮಗಳು ಜಾಹ್ನವಿ ಶ್ರವಂತ್. ಅವಳನ್ನೇ ಮರ್ತ್ಬಿಟ್ಟಿದ್ದಾನೆ ಇವನು. ಸೊ ಇಲ್ಲ ಹೇಳಬೇಕು. ಸೊ ಆ್ಯಕ್ಚುಲಿ ಪಾಪ ನನ್ನ ಮಗು ತುಂಬ ಮಿಸ್ ಮಾಡ್ಕೊಳುತ್ತೆ ನನ್ನನ್ನು. ಅದು ಇನ್ನೂ 4 years ಅಲ್ಲ, ಅವಳೆಲ್ಲ ಬಿಟ್ಟು ಬರ್ಬೇಕು. ನಾನು ಡೈಲಿ ಸೆಟ್ ವಿಸಿಟ್ ಮಾಡ್ತೀನಿ. ಸೊ ಡೈಲಿ ಬಿಟ್ಟು ಬರಬೇಕು. ಹಾಲಿಡೇಸ್ ಬೇರೆ ಇವಾಗ. ಅಮ್ಮ ಪ್ಲೀಸ್ ಅಮ್ಮ ಇವತ್ತು ಒಂದಿನ ಹೋಗ್ಬಿಡಮ್ಮ ಅಂತ ಹೇಳುತ್ತೆ. ಬಟ್ ಕಣ್ಣಲ್ಲಿ ತಾಯಿದು ಒಂದಿರುತ್ತಲ್ಲ ಗಿಲ್ಟು, ಎವ್ರಿ ಡೇ ನನಗೆ ಅದು ಅಪ್ಪಂದಿರೋ ಗೊತ್ತಾಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ಆ ಮಾಮ್ ಗಿಲ್ಟ್ ಅನ್ನೋದು ನನಗೆ ಎವ್ರಿ ಡೇ ಕಾಡುತ್ತೆ. ಥ್ಯಾಂಕ್ ಯು ನನ್ನ ಮಗಳಿಗೆ ಜಾಹ್ನವಿ ಶ್ರವಂತ್ಗೆ, ತುಂಬ ಥ್ಯಾಂಕ್ ಯು. ಶ್ರವಂತ್ ಅವರು ಡೈಲಿ ಮನೆಗೆ ಹೋಗ್ತಾರಾ? ಮಗಳನ್ನ ಎಷ್ಟು ಮಿಸ್ ಮಾಡ್ಕೋತೀರಾ? ಇಲ್ಲ, ಮನೆಗೆ ದಿನ ಹೋಗ್ತೀನಿ. ಬಟ್ ಏನಂದರೆ ಗಂಡಸರು ಪ್ರೀತಿ ತೋರಿಸ್ಕೊಳಲ್ಲ, ಹೆಣ್ಮಕ್ಳು ತೋರಿಸ್ಕೋತಾರೆ, ಅಷ್ಟೇ ಡಿಫ್ರೆನ್ಸು. ಮಗಳು ಎದ್ದೇ ಇರ್ತಾಳೆ, ನಾವು ಹೋಗಿ ಅವಳನ್ನ ತಬ್ಕೊಂಡು ಮಲಗಿಸೋವರೆಗೂ ನನ್ನ ಮಗಳು ಮಲಗೋದಿಲ್ಲ. ಅವಳಿಗೆ ಒಂಥರ ತುಂಬ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ನಮ್ಗಳ ಜೊತೆ. ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. 4 ವರ್ಷದ ಮಗು ಆದರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾಳೆ, ಅಪ್ಪ ಅಮ್ಮ ಏನೋ ಸಾಧಿಸೋಕೆ ಹೋಗಿದ್ದಾರೆ, ಹೋಗಲಿ, ನಾನು ಈ ಟೈಮಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಸೊ ರಾಧು ಹೇಳ್ದಾಗೆ, ಜಾನು ಐ ಮಿಸ್ ಯು ಕಂದ, ಐ ಲವ್ ಯು ಸೋ ಮಚ್. ಇದೆಲ್ಲ ಮಾಡ್ತಾ ಇರೋದೇ ನಿನಗೋಸ್ಕರ ದೇವರೇ. ಆಗತ್ತೆ ಚಿನ್ನು, ಎಲ್ಲ ಒಳ್ಳೇದಾಗತ್ತೆ. ನೀನು ಇಷ್ಟೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಅಪ್ಪ ಬೇರೆ ಏನೋ ಮಾಡ್ತೀನಿ ಚಿನ್ನು ನಿನಗೋಸ್ಕರ. ಥ್ಯಾಂಕ್ ಯು. ಗೊತ್ತಿಲ್ಲ ಇದು ಹೇಳ್ಬೋದಾ ಇಲ್ವಾ ಅಂತ ಹೇಳ್ಕೊಂಡೆ. ಥ್ಯಾಂಕ್ ಯು. ನಂದಗೋಕುಲ ಧಾರಾವಾಹಿಯ ಕಾಸ್ಟಿಂಗ್ ಬಗ್ಗೆ ಹೇಳಿ. ಅಂದರೆ ಕ್ಯಾಸ್ಟಿಂಗ್ ಟೈಮಲ್ಲಿ ನಾವು ಸುಮ್ಮನೆ ಎಲ್ಲರೂ ಕರೆಸಿ ಗುಡ್ಡೆ ಹಾಕಿ ಆಡಿಷನ್ಸ್ ಥರ ಏನೂ ಮಾಡಿಲ್ಲ. ಆ ವಿಷಯದಲ್ಲಿ 70% ಆಫ್ ದ ಕ್ಯಾಸ್ಟಿಂಗ್ ಮಾಡಿರೋದು ನನ್ನ ವೈಫೇನೆ. ಅಂದರೆ ಕ್ಯಾರೆಕ್ಟರ್ ತಿಳ್ಕೊಂಡ್ಲು, ಕಣ್ಣು ಮುಚ್ಕೊಂಡ್ಲು, ಈ ಕ್ಯಾರೆಕ್ಟರ್ಗೆ ಇವ್ರು ಸೂಟ್ ಆಗ್ತಾರೆ ನೋಡು ಅಂತ ಪ್ರತಿ ಕ್ಯಾರೆಕ್ಟರ್ಗೆ 2 ಆಪ್ಷನ್ ಕೊಟ್ಲು. ಅವಳು ಕೊಟ್ಟಿರೋಂಥ 2 ಆಪ್ಷನಲ್ಲೇ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ನಾವು ಫೈನಲೈಸ್ ಮಾಡ್ಕೊಂಡು ಬಿಟ್ವಿ. ಅಂದರೆ ಇಂಥವರೇ ಬೇಕು, ಇವರೇ ಬೇಕು ಅಂತ. ಅರವಿಂದ್ ಸರ್ ಹತ್ರ ನನಗೆ ಇದಕ್ಕೆ ಮುಂಚೆ ಅಂತರ್ಪಟ ಅಂತ ಒಂದು ಸೀರಿಯಲಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಆಸೆ ಇತ್ತು. ಬಟ್ ಕಾರಣಾಂತರಗಳಿಂದ ಅದಾಗಿರಲಿಲ್ಲ. ಬಟ್ ಈ ಒಂದು ಕ್ಯಾರೆಕ್ಟರ್ ಅಂತಂದಾಗ ಜಾಸ್ತಿ ಜನ ನಾವು ಯೋಚನೆ ಕೂಡ ಮಾಡಿಲ್ಲ. ನನ್ನ ವೈಫ್ ಹೇಳಿದ್ಲು, ಈ ಥರ ನಾನು ತುಂಬ ಪರಿಚಯದವ್ರು ಒಬ್ಬರಿದ್ದಾರೆ ಅರವಿಂದ್ ಅಂತ, ಒಂದ್ಸರಿ ಮಾತಾಡು ಅಂತ. ನನಗೆ ಬೆಕ್ಕಿನ ಕಣ್ಣು ಹೇಗೆ ಅಂತ. ಆಮೇಲೆ ಇವಳೇ ಐಡಿಯಾ ಕೊಟ್ಲು ನನಗಿಲ್ಲ, ಲೆನ್ಸ್ ಹಾಕಿಸ್ಬಿಟ್ಟು ಮಾಡೋಣ ಅಂತ. ಸರಿ ಒಂದು ಟ್ರೈ ಕೊಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನನಗೆ ಅವ್ರದ್ದೊಂದು ಲುಕ್ ಟೆಸ್ಟ್ ಮಾಡಿಕೊಂಡೆ, ಅರವಿಂದ್ ಸರ್ದು. ಲುಕ್ ಟೆಸ್ಟಲ್ಲಿ ಏನಿಲ್ಲ ಅಂದರೆ, ಅವರು ನಡ್ಕೊಂಡು ಬಂದರೆ ನನಗೆ ನಮ್ಮ ಅಪ್ಪ ನಡ್ಕೊಂಡು ಬಂದಂಗೆ ಆಯಿತು. ಅವರು ಹಬ್ಬ ಅಂತ ಹಿಂಗೆ ಅಂದ್ಕೊಂಡ್ರೆ ನಮ್ಮ ತಂದೆನೇ ಸುಸ್ತಾಗಿದ್ದಾರೆ, ಕೆಲಸ ಮುಗಿಸಿ ಮನೆಗೆ ಬಂದಿದ್ದಾರೆ ಅಂತ ಅನಿಸ್ಬಿಡ್ತು. ಅಲ್ಲಿ ನಾವು ಡಿಸೈಡ್ ಮಾಡಿದ್ವಿ ಫಿಕ್ಸು ಅಂತ. ಆ್ಯಂಡ್ ಗಿರಿಜಾ, ಅಮೃತ ಮೇಡಮ್ಮು, ಆ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ ಬಂದಾಗ ಹೌದು ಒಂದು 4-5 ಜನ ಇತ್ತು, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಎಕ್ಸ್ಟ್ರಾರ್ಡ್ನರಿ ಫೀಲ್ ಕೊಡ್ತಾಯಿದ್ರು. ಬಟ್ ಏನು ಅಂತಂದರೆ ಅಮ್ಮ ಅನ್ನಿಸ್ತಾ ಇರಲಿಲ್ಲ. ನಾವು ಏಯ್ ಅಂತ ಬೈದ ತಕ್ಷಣ ಹೆಂಡತಿ ಹಿಂಗಾಗ್ಬಿಡ್ತಾರಲ್ವ, ಮುಖ ಹಿಂಗಾಗ್ಬಿಡತ್ತಲ್ವ, ಇಲ್ಲ ಭಯಕ್ಕೆ ಹಿಂಗಾಗತ್ತಲ್ಲ, ಆ ಥರದ್ದು ಒಂದು ಅಮ್ಮ ಬೇಕಾಗಿತ್ತು ನನಗೆ. ಬೇಸಿಕಲಿ ನೋಡಿದ ತಕ್ಷಣ ಅಮ್ಮ ಅಂತ ಹೋಗಿ ತಬ್ಕೋಬೇಕು ಅಂತ ಅನ್ನಿಸ್ಬೇಕು ನಮಗೆ. ಆ ಒಂದು ಅಮ್ಮನ ಪ್ರೀತಿ ಸಿಗಬೇಕು ಅಂತ ಅನ್ನಿಸ್ಬೇಕಲ್ವ.
ಸೊ ಆ ಥರ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಮೃತ ಗೀತಾ ಅನ್ನೋ ಸೀರಿಯಲ್ ಮುಂಚೆ ಮಾಡಿದ್ವಿ, ನಾವಿಬ್ಬರು ಜೊತೆಗೆ ವರ್ಕ್ ಮಾಡಿದ್ವಿ. ಸೊ ಅಪ್ರೋಚ್ ಮಾಡೋಣ ಅಂತ ಮಾಡಿದ್ವಿ. ಅವ್ರದ್ದು ಸಾಕಷ್ಟು ಫ್ಯಾಮಿಲಿದು ಇದ್ರ ಜಂಜಾಟಗಳ ನಡುವೆ ಅವ್ರು ಬಂದು ಆ್ಯಕ್ಟ್ ಮಾಡಿದ್ರು. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಹೀಗೆ ಆಗಿದೆ. ಇಂಥವ್ರಿಗೆ ಇವರೇ ಬೇಕು ಅಂತಾನೆ. ಅಭಿಷೇಕ್ ದಾಸ್ ಆಗಿರ್ಬೋದು, ಮಾಧವನ್ ಕ್ಯಾರೆಕ್ಟರ್ಗೆ ವಿಜಯ್ ಚಂದ್ರ ಆ್ಯಂಡ್ ಕೇಶವನ್ ಕ್ಯಾರೆಕ್ಟರ್ಗೆ ಯಶವಂತು, ಎಲ್ಲರೂ ಅಷ್ಟೇ ಹ್ಯಾಂಡ್ ಪಿಕ್ಕು. 70% ಇವಳೇ ಕಂಪ್ಲೀಟ್ ಹ್ಯಾಂಡ್ಲ್ ಮಾಡ್ಕೊಂಡು ಹೋದ್ಲು ಇವಳು. ನಾನು ಇಲ್ಲ ಅಂತ ಕೆಲವೊಂದು ಸರಿ ಇಲ್ಲ ಅಂತಂದರೆ ಇವರೇ ಆಗೋದು ನಜ್ಜಿ ನೋಡು ಅಂತ ಹೇಳ್ಬಿಟ್ಟು ಕೊಟ್ಲು ಅವಳು. ಹಾಗೆ ಆಯ್ತದು. ಆ್ಯಕ್ಚುಲಿ ಆ ವಿಷಯಕ್ಕೆ ತುಂಬ ಜಗಳ ಆಗತ್ತೆ ನಮಗೆ. ಯಾಕಂದರೆ ಒಂದೇನೋ ಒಂದು ಕಾಸ್ಟ್ ಮಾಡ್ಬೇಕಾರೆ ಇವ್ನು ಹೇಳಿರ್ತಾನೆ, ಇವ್ನು ಯಾರ್ದೋ ಒಂದು ಹೆಸರುಗಳು ಕೊಟ್ಟಿರ್ತಾನೆ, ಬಟ್ ನನಗೇನೋ ಅದೇನೋ ಇವ್ನು ಎಲ್ಲೋ ಓಕೆ ಎಲ್ಲೋ ಒಂದು ಕಾಸ್ಟಿಂಗ್ ಹಾಕೋ ನನಗೆ ಅಷ್ಟು ಅನಿಸಲ್ಲ ಯಾವಾಗ್ಲೂ. ಅಂದರೆ ನಾನು ಇರಬೇಕು ಅವನ ಜೊತೆಲಿ. ಸೊ ಏನೋ ಒಂದು ಇವನಿಗೆ ಈಗ ಅರವಿಂದ್ ಅವ್ರನ್ನೇ ಇದು ಆಗಲ್ಲಮ್ಮ, ಅವರು ಕ್ಯಾಟ್ ಐಸ್ ಇದೆ, ಅದು ಹೆಂಗೆ ಆಗ್ಬಿಡತ್ತೆ ಹಂಗೆ ಹಿಂಗೆ ಅಂತ. ಆಮೇಲೆ ಎಲ್ಲ ಲುಕ್ ಎಲ್ಲ ನೋಡಿದ್ಮೇಲೆ ಸೂಪರೇ ನಾನೇ ಮಾಡಿದ್ದಲ್ವಾ, ನಾನು ಸೂಪರ್ ಅಂದರೆ ಅವನೇ ನನ್ನನ್ನು ಮರ್ತೇ ಬಿಡ್ತಾನೆ. ಸೊ ಯಾ ನಾನು ಸ್ವಲ್ಪ ಕಾಸ್ಟಿಂಗಲ್ಲಿ ಮುಂಚೆಯಿಂದನೂ ಇವನಿಗೆ ಚಾನಲಲ್ಲಿ ಇದ್ದಾಗಿಂದನೂ ಬಟ್ ಅದು ಕ್ರೆಡಿಟ್ಸ್ ಇಲ್ಲ, ಬಟ್ ಸ್ಟಿಲ್ ನಾನು ಹೆಲ್ಪ್ ಮಾಡ್ಕೊಂಡೇ ಬಂದಿದ್ದೀನಿ. ಒಂದು ಅಷ್ಟು ಸೀರಿಯಲ್ಗೆ ಕಾಸ್ಟಿಂಗ್ ಮಾಡಿದ್ದೀನಿ. ಅರವಿಂದ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ಸೀರಿಯಲ್ಲು ನಾನು ಅರವಿಂದ್ ಜೊತೆನೇ ಆ್ಯಕ್ಟ್ ಮಾಡಿದ್ದು. ನಾನು ತುಂಬ ಚಿಕ್ಕವಳು ಆವಾಗ. ಸೊ ಆವಾಗ ನನ್ನ ಆ್ಯಕ್ಟಿಂಗ್ ಕರಿಯರಲ್ಲಿ ಒಂದು ಸೀರಿಯಲ್ ಮಾಡಿದೆ ಅಂದು ಅರವಿಂದ್ ಜೊತೆ. ಸೊ ಸಡನ್ನಾಗಿ ನೆನಪಾದ್ರು, ಕಾಲ್ ಮಾಡಿದೆ, ಹಂಗೆ ಫಿಕ್ಸ್ ಆಗೋಯ್ತು. ಸೊ ಇವಾಗ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಓಕೆ ಸೂಪರ್, ನಾವು ಅಷ್ಟೆಲ್ಲ ಫೈಟ್ ಮಾಡಿ ಡಿಸೈಡ್ ಮಾಡಿದ್ದು ಸಕ್ಕತ್ತಾಗಿ ರಿಸಲ್ಟ್ಸ್ ಕೊಟ್ಟಿದೆ ಅಂತ ಅನಿಸುತ್ತೆ. ನಿಂಗೇನು ಅನಿಸುತ್ತೆ? ಇವಾಗ ನೀನು ಹೇಳಿದ್ಮೇಲೆ ಮುಗೀತು ಸೂಪರು. ಹೆಂಡ್ತಿನೇ ಬೆಸ್ಟು ಅಂದರೆ ಇನ್ನೂ ಎಷ್ಟೊತ್ತಿದೆ ಇಂಟರ್ವ್ಯೂ ಮುಗೀತಾ? ಆವಾಗಿಂದ ಅರ್ಧಂಬರ್ಧ ಮರ್ಯಾದೆ ಹೋಗಿದೆ, ಪೂರ್ತಿ ಹೋಗೋಕ್ಕಿಂತ ಮುಂಚೆ ನಿಲ್ಸೋಣ. ನಂದಗೋಕುಲ ಯಾವಾಗಿಂದ ಶುರುವಾಗುತ್ತೆ? ಒಳ್ಳೇದಾದಷ್ಟು ಬೇಗ ಆಗ್ಬಿಡ್ಲಿ ಅಂತ ಅಷ್ಟೇ ಮಾಡ್ತಾ ಇರೋದು ಮ್ಯಾಮ್, ಬೇರೆ ಏನಿಲ್ಲ. ಆ್ಯಂಡ್ ಇಟ್ಸ್ ಅ ಚಾನಲ್ ಡಿಸಿಷನ್. ಎಂಡ್ ಆಫ್ ದಿ ಡೇ ಚಾನಲ್ ಪೀಪಲ್ ಆರ್ ದಿ ಅಲ್ಟಿಮೇಟ್ ಡಿಸಿಷನ್ ಮೇಕರ್ಸು. ಬುಧವಾರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅವ್ರಿಗೆ ಸಖತ್ ಕಾನ್ಫಿಡೆನ್ಸ್ ಇದೆ. ಎಪಿಸೋಡ್ಸ್ ಎಲ್ಲ ಅವ್ರು ನೋಡಿ ತುಂಬ ಕಾನ್ಫಿಡೆನ್ಸಲ್ಲಿದ್ದಾರೆ, ಖಂಡಿತವಾಗ್ಲೂ ಗೆಲ್ಲತ್ತೆ ಅಂತ. ಆ ಕಾನ್ಫಿಡೆನ್ಸ್ ಮೇಲೆ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಕೈ ಹಿಡ್ಕೊಂಡು. ನಂದಗೋಕುಲ ಯಾವಾಗ ಪ್ರಸಾರ ಮತ್ತೆ ಯಾಕೆ ನೋಡಬೇಕು? ಇಲ್ಲೇನೆ ಇವನೇನು ಒಪ್ಪಲ್ಲ, ನಾನು ಏನು ಹೇಳಿದ್ರು ಒಪ್ಕೊಳ್ಳಲ್ಲ. ಸರಿ ಮಾತಾಡಿ. ವೀಕ್ಷಕರೇ, ಇದು ಜೂನ್ 4ನೇ ತಾರೀಕಿಂದ ಸೋಮವಾರದಿಂದ ಶುಕ್ರವಾರ ರಾತ್ರಿ 9ರಿಂದ 9:30 ಪ್ರಸಾರ ಆಗುತ್ತೆ. ನಾನು ಆಗಲೇ ಹೇಳ್ದಾಗೆ ಇದು ಬೇರೆ ಯಾರ ಕಥೆನೂ ಇಲ್ಲ, ನಿಮ್ಮ ಕಥೆನ ನಾನು ಪರದೆ ಮೇಲೆ ತೋರಿಸೋದಕ್ಕೆ ಹೊರಟಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ಹರಸಿ, ಹಾರೈಸಿ. ಥ್ಯಾಂಕ್ ಯು. ಅಷ್ಟೇ. ನಾನು ನನ್ನ ಪತಿದೇವ್ರು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಹೇಳ್ಬಿಟ್ಟಿರ್ತಾನೆ ಅವನೇ. ಆ್ಯಂಡ್ ಇವಾಗ ನಾನೇ ಒಂದು ನಿಮ್ಗೆ ಹೇಳಿದೆ ನನಗೆ ಹೆಂಗೆ ಕನೆಕ್ಟ್ ಆಗಿತ್ತು ಅಂದರೆ ನನ್ನ ತಂದೆ ನನಗೆ ಕಣ್ಮುಂದೆ ಹೇಗೆ ಬಂದರು ಅಂತ. ಡೆಫಿನೆಟ್ಲಿ ಇದರಲ್ಲಿರೋ ಒಂದೊಂದು ಪಾತ್ರನೂ ನಿಮ್ಗಳಿಗೆ ಕನೆಕ್ಟ್ ಆಗುತ್ತೆ. ನಮ್ಮ ಸೀರಿಯಲ್ಲು ಅಂತ ನಾನು ಹೇಳ್ತಾ ಇಲ್ಲ, ನೀವು ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ. ಆ್ಯಂಡ್ ಮೇಕಿಂಗ್ ವೈಸ್ ಆಗಿರ್ಬೋದು, ಎಡಿಟಿಂಗ್ ನಮ್ಮ ಮಹಾದೇವ್ ಅವರು ತುಂಬ ಅಂದರೆ ಇವರಿಬ್ಬರು ಕಾಂಬಿನೇಷನ್ ಹೆಂಗಿದೆ ಅಂದರೆ ಫಸ್ಟ್ ಎಪಿಸೋಡ್ ನೋಡಿದ ತಕ್ಷಣ ನನಗೇನೆ ಅಂದರೆ ಏನೋ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರಿಬ್ಬರು ಈ ಒಂದು ಎಪಿಸೋಡ್ನ. ಸೊ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನಮಗೆ ಪ್ರೋತ್ಸಾಹ ಮಾಡಬೇಕು. 4ನೇ ತಾರೀಕಿಂದ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಹೇಳು. 4ನೇ ತಾರೀಕಿಂದ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ನಮ್ಮ ನಂದಗೋಕುಲ ಬರ್ತಾ ಇದೆ. ನಂದಗೋಕುಲ ಸೀರಿಯಲ್ ಬರ್ತಿದೆ. ದಯವಿಟ್ಟು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ. ನಾವಿಬ್ಬರು ಯಂಗ್ಸ್ಟರ್ಸು, ನಾವೆಲ್ಲ ಯಂಗ್ಸ್ಟರ್ ಟೀಮು. ಸೊ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಜಾಸ್ತಿ ಬೆಳಿತೀವಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡ ನಾಯಿ ನೀನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.